ನಿಮ್ಮ ಮದುವೆ ಡೇಟ್ಸ್ ಹೇಳುತ್ತೆ ಸಂಸಾರದ ಗುಟ್ಟು. ಯಾವ ದಿನ ಮದುವೆ ಆದರೆ ಸಂಖ್ಯಾಶಾಸ್ತ್ರದಲ್ಲಿ ಏನೇನಿದೆ? ಸಂಸಾರ ಸುಖವಾಗಿ ಇರಬೇಕು ಎಂದರೆ ಯಾವ ದಿನದಂದು ಮದುವೆಯಾಗಬೇಕು? ನೀವು ವಿವಾಹಿತರಾಗಿದ್ದರೆ ನಿಮ್ಮ ದಿನಾಂಕ ಯಾವುದು? ಇಲ್ಲಿದೆ ಡೀಟೇಲ್ಸ್. ಮದುವೆಗೆ ಹಿಂದೂ ಸಂಪ್ರದಾಯದಲ್ಲಿ ಅದರದ್ದೇ ಆದ ಪ್ರಾಶಸ್ತ್ಯವಿದೆ. ಇದು ಎರಡು ಜೀವಗಳು ಮಾತ್ರವಲ್ಲದೆ ಎರಡು ಕುಟುಂಬಗಳನ್ನು ಬೆಳೆಸುವ ಬೆಸುಗೆ ಎಂದು ಹೇಳಲಾಗುತ್ತದೆ. ಇದೇ ಕಾರಣಕ್ಕೆ ಮದುವೆಯ ಸಂದರ್ಭದಲ್ಲಿ ಜಾತಕ, ಯೋಗ, ಸಂಖ್ಯಾಬಲ, ಗುಣ, ಕುಲ, ಗೋತ್ರ ಎಲ್ಲವನ್ನೂ ನೋಡಿ ಮದುವೆ ಮಾಡಲಾಗುತ್ತದೆ. ಇತ್ತೀಚೆಗೆ ಈ ಸಂಪ್ರದಾಯಗಳು ಕ್ರಮೇಣ ಕಡಿಮೆಯಾಗಿ ಪ್ರೇಮ ವಿವಾಹಗಳೇ ಹೆಚ್ಚಾಗಿದ್ದರೂ ಈ ಶಾಸ್ತ್ರಗಳನ್ನು ಅನುಸರಿಸುವವರು ಇನ್ನೂ ಇದ್ದಾರೆ. ಮದುವೆ ಮಾಡುವ ಸಮಯದಲ್ಲಿ ಮುಹೂರ್ತಕ್ಕೆ ಪ್ರಾಧಾನ್ಯತೆ ಇದೆ. ಇದರ ಹೊರತಾಗಿಯೂ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಮದುವೆಯ ದಿನ ನಿಮ್ಮ ದಾಂಪತ್ಯ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಿದ್ದರೆ ಇದನ್ನು ಹೇಗೆ ಲೆಕ್ಕ ಹಾಕುವುದು? ಒಂದು ವೇಳೆ ನೀವು ಆಗಸ್ಟ್ 21, 2024 ಮದುವೆಯಾಗಿದ್ದೀರಿ ಎಂದುಕೊಳ್ಳೋಣ. ಆಗ ಲೆಕ್ಕ ಹಾಕುವುದು ಹೀಗೆ: 21 ಎಂದರೆ 2 + 1 = 3. ಆಗಸ್ಟ್ ತಿಂಗಳು 8 ಸೂಚಿಸುತ್ತದೆ. ಇನ್ನು 2024 ಎಂದರೆ 2 + 0 + 2 + 4 = 8. ಅಂದರೆ ಒಂದು ವೇಳೆ ನೀವು ಈ ದಿನಾಂಕದಂದು ಮದುವೆಯಾಗಿದ್ದರೆ ನೀವು ಮದುವೆಯಾದ ದಿನ 3 + 8 + 8 = 19 ಆಗುತ್ತದೆ. 19 ಎಂದರೆ 1 + 9 = 10. ಅಂದರೆ ನಿಮ್ಮ ಮದುವೆಯ ಸಂಖ್ಯೆ 1 ಎಂದಾಗುತ್ತದೆ. ಅದರ ಅನ್ವಯ ಲೆಕ್ಕ ಹಾಕಿದರೆ ಯಾವ ದಿನ ಬೆಸ್ಟ್ ಎಂಬುದು ಇಲ್ಲಿ ನೀಡಲಾಗಿದೆ. ಸಂಖ್ಯೆ 2 ಮದುವೆ ದಿನಾಂಕ 2 ಆಗಿದ್ದರೆ ಅದು ಪಾಲುದಾರಿಕೆ ಮತ್ತು ಸಹಾನುಭೂತಿ ಸೂಚಿಸುತ್ತದೆ. ಇದು ಉತ್ತಮ ಸಂಖ್ಯೆಯಾಗಿದೆ. ಸಂಖ್ಯೆ 3 ಮದುವೆ ದಿನಾಂಕ ಸಂಖ್ಯಾಶಾಸ್ತ್ರದ ಪ್ರಕಾರ 3 ಆಗಿದ್ದರೆ ಇದೊಂದು ಸೃಜನಶೀಲ ಮತ್ತು ಮೋಜಿನ ಸಂಖ್ಯೆಯಾಗಿದೆ. ನೀವು ಈ ಪ್ರಭಾವದ ಅಡಿಯಲ್ಲಿ ಮದುವೆಯಾಗಿದ್ದರೆ ನಿಮ್ಮ ಮದುವೆಯು ಕಲಾತ್ಮಕ ಅಭಿವ್ಯಕ್ತಿಯನ್ನು ಒಳಗೊಂಡಿರುತ್ತದೆ ಹಾಗೂ ಮದುವೆಯು ತುಂಬ ಸೃಜನಾತ್ಮಕವಾಗಿರಲಿದೆ. ಸಂಖ್ಯೆ 4 ನಂಬರ್ 4 ಬದ್ಧತೆ, ಬಲವಾದ ಅಡಿಪಾಯ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆ. ಇದು ನಿಮ್ಮ ಮದುವೆ ದಿನಾಂಕಕ್ಕೆ ಪ್ರಚೋದನಕಾರಿ ಶಕ್ತಿಯಾಗಿದೆ, ಏಕೆಂದರೆ ಇದು ಬಲವಾದ ಅಡಿಪಾಯವನ್ನು ಹೊಂದಲು ಸಹಕಾರಿಯಾಗಿದೆ. ಸಂಖ್ಯೆ 5 ಈ ಸಂಖ್ಯೆಯು ಉತ್ಸಾಹ ಮತ್ತು ಸಾಹಸಕ್ಕೆ ಸಂಬಂಧಿಸಿದೆ. ಆದರೆ ಮದುವೆ ವಿಷಯಕ್ಕೆ ಬಂದರೆ ಈ ಸಂಖ್ಯೆ ಸ್ವಲ್ಪ ಅಸ್ಥಿರ ಎಂದು ಸೂಚಿಸುತ್ತದೆ. ಆದ್ದರಿಂದ ನವೆಂಬರ್ 5 ಮದುವೆಗೆ ಅಷ್ಟೊಂದು ಸೂಕ್ತ ಅಲ್ಲ ಎಂದು ಸಂಖ್ಯಾಶಾಸ್ತ್ರದಲ್ಲಿ ಹೇಳಲಾಗಿದೆ. ಸಂಖ್ಯೆ 6 ಮದುವೆ ದಿನಾಂಕ ಸಂಖ್ಯಾಶಾಸ್ತ್ರದ ಪ್ರಕಾರ 6 ಆಗಿದ್ದಲ್ಲಿ ಇದು ನಿಜವಾದ ಪ್ರೀತಿ, ಮನೆ, ಕುಟುಂಬ ಮತ್ತು ಮಕ್ಕಳನ್ನು ಪ್ರತಿನಿಧಿಸುತ್ತದೆ. ಸಂಖ್ಯೆ 6 ಶಕ್ತಿಯ ಸರ್ವೋತ್ಕೃಷ್ಟವಾಗಿದೆ ಮತ್ತು ಪ್ರೀತಿಯಿಂದ ಮಾಡಲ್ಪಟ್ಟಿದೆ. ಇದು ನಿಮ್ಮ ವಿಶೇಷ ದಿನಕ್ಕೆ ಬಹಳ ಪ್ರಯೋಜನಕಾರಿ ಶಕ್ತಿಯಾಗಿದೆ. ಸಂಖ್ಯೆ 7 ಸಂಖ್ಯೆ 7 ಆಳವಾದ ಆಧ್ಯಾತ್ಮಿಕ ಸಂಪರ್ಕವನ್ನು ಪ್ರತಿನಿಧಿಸುತ್ತದೆ. ದಂಪತಿ ಪರಸ್ಪರ ಗೌಪ್ಯತೆಯನ್ನು ಗೌರವಿಸಬೇಕಾಗುತ್ತದೆ. ಆದ್ದರಿಂದ ಇದು ಪ್ರತ್ಯೇಕತೆಯನ್ನು ಸೂಚಿಸುತ್ತದೆ. ಮದುವೆ ವಿಷಯಕ್ಕೆ ಬರುವುದಾದರೆ ಸಂಖ್ಯೆ 7 ಅಷ್ಟು ಉತ್ತಮ ಅಲ್ಲವೆಂದು ಪರಿಗಣಿಸಲಾಗುತ್ತದೆ. ಸಂಖ್ಯೆ 8 ಈ ಸಂಖ್ಯೆಯು ವ್ಯಾಪಾರ ಮತ್ತು ವೃತ್ತಿಜೀವನದಲ್ಲಿ ಯಶಸ್ವಿ ಪಾಲುದಾರಿಕೆಯನ್ನು ಪ್ರತಿನಿಧಿಸುತ್ತದೆ. ಆದರೆ ಮದುವೆ ವಿಷಯಕ್ಕೆ ಬಂದರೆ ಇದು ವ್ಯಾಪಾರದ ಪಾಲುದಾರಿಕೆಯಷ್ಟು ಯಶಸ್ವಿಯಾಗದೇ ಇರಬಹುದು. ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸುವವರ ಸಂಖ್ಯೆ ಇದಕ್ಕೆ ಕಾರಣ. ಕುಟುಂಬದ ಮೇಲೆ ಕಡಿಮೆ ಪ್ರಭಾವ ಬೀರುತ್ತದೆ. ಸಂಖ್ಯೆ 9 ಮದುವೆ ದಿನಾಂಕ ಸಂಖ್ಯಾಶಾಸ್ತ್ರದ ಪ್ರಕಾರ 9 ಆಗಿದ್ದರೆ ಇದು ಪ್ರಾರಂಭಕ್ಕಿಂತ ಹೆಚ್ಚಾಗಿ ಅಂತ್ಯದ ದಿನ ಸೂಚಿಸುತ್ತದೆ. ಆದ್ದರಿಂದ ಮದುವೆಗೆ ಈ ದಿನ ಅಷ್ಟು ಸೂಕ್ತ ಶಕ್ತಿಯಲ್ಲ. ಇದು ಪ್ರಾಪಂಚಿಕ ಅನುಭವಕ್ಕೆ ಕಾರಣವಾಗಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.